ನಮಸ್ಕಾರ, ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ಸಖತ್ತಾಗಿದ್ದೀವಿ. ಸೊ ಗೈಸ್, ತುಂಬ ಟೈಮ್ ಆದಮೇಲೆ ಈ ಥರ ನಾನು ಬ್ಲಾಗ್ನ ಮಾಡ್ತಾ ಇರೋದು, ಬ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಆ್ಯಕ್ಚುಲಿ ಮದುವೆ ಸೀರೀಸ್ ಎಲ್ಲ ಸ್ವಲ್ಪ ಲೇಟ್ ಆಯ್ತಲ್ವ, ಸೊ ಅದರಿಂದ ನಾನೇನು ಬ್ಲಾಗ್ಸ್ ಕೂಡ ಮಾಡ್ತಾ ಇರಲಿಲ್ಲ. ಮತ್ತು ತುಂಬ ಈ ಥರ ಹುಷಾರು ತಪ್ಪಿದ್ದಾಯಿತು. ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಹುಷಾರು ತಪ್ಪಿದ್ವಿ. ಇವಾಗ ಬ್ಯಾಕ್ ಟು ನಾರ್ಮಲ್ ಅಂತಲೇ ಹೇಳ್ಬೋದು. ಸೊ ಅಂದರೂ ನಾನು ನೋಸ್ ಒಂದು ಸ್ವಲ್ಪ ಬ್ಲಾಕೆ ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಫೀಲ್ ಆಗುತ್ತೆ ಅನಿಸುತ್ತೆ ಅದು. ಸೊ ಇವತ್ತು ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಎಂತಕ್ಕಪ್ಪ ಅಂದರೆ ಇವತ್ತು ಸಕ್ಕದಾಗಿದೆ, ಒಂಥರ ವೆದರ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ ವೆದರಲ್ಲಿ ಏನಾದರೂ ವ್ಲಾಗ್ ಮಾಡೋಣ ಅಂತ ಅನಿಸ್ತಾ ಇತ್ತು. ಸೊ ಅದಕ್ಕೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಬೇಸಿಕಲಿ ಒಂದು ಡೈಲಿ ರೂಟೀನ್ ಬ್ಲಾಗ್ ನೋಡೋಣ, ಹೋಗ್ತಾ ಈ ಬ್ಲಾಗ್ ಹೇಗಾಗುತ್ತೆ ಅಂತ ಕಂಟಿನ್ಯೂ ಮಾಡ್ತಾ ನನಗೂ ಕೂಡ ಗೊತ್ತಾಗೋದು. ಸೊ ಬನ್ನಿ, ಇವಾಗ ಫಸ್ಟು ಲಕ್ಷಿತ್ನ ಹೋಗಿ ಸ್ಕೂಲ್ಗೆ ಅಂದರೆ ಬಸ್ ವ್ಯಾನ್ ಹತ್ತಿಸ್ಬಿಟ್ಟು ಬಂದೆ. ಸೊ ಅವ್ನಿಗೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಲಕ್ಷಿತದು ತುಂಬ ಹರಿಬರಿನಲ್ಲಿರ್ತೀನಿ. ಬೆಳಗ್ಗೆ ಹೊತ್ತು ಸಾಮಾನ್ಯವಾಗಿ ಎಲ್ಲ ಅಮ್ಮಂದಿರು ಮತ್ತು ಎಲ್ಲ ಹೌಸ್ ವೈಫ್ಸ್ ಅಥವಾ ಹೋಮ್ ಮೇಕರ್ ಅನ್ನೋರು ಏನಿರ್ತಾರೋ ತುಂಬಾ ಜಾಸ್ತಿ ಈ ಥರ ಹರಿಬರಿನಲ್ಲೇ ಇರ್ತಾರೆ ಅನ್ಕೊತೀನಿ. ಮಗುಗೆ ಟಿಫಿನ್ ಕಟ್ಟು, ಗಂಡನಿಗೆ ಟಿಫಿನ್ ಕಟ್ಟು, ಟಿಫಿನ್ ತಿನ್ನಿಸು, ಅಪ್ಪ ಎಷ್ಟಿರುತ್ತೆ ಅಂದರೆ ಸೀರಿಯಸ್ಲಿ ಬೆಳಗ್ಗೆ ಆದರೆ ನನಗೆ ಒಂದು 6:30 ಹಿಡಿದು ಒಂದು 7:50ಗೆ ಅವನಿಗೆ ಕರೆಕ್ಟಾಗಿ ಒಂದು ವ್ಯಾನ್ ಬರೋದು. ಸೊ ಅಲ್ಲಿ ತನಕನೂ ಪುರ್ಸತ್ತೆ ಇರೋದಿಲ್ಲ, ಆ ರೀತಿಯಾಗಿ ಓಡ್ತಾ ಇರ್ತೀನಿ. ಆ್ಯಂಡ್ ಇವತ್ತು ಕೂಡ ಹಾಗೆ ಇತ್ತು. ಇವಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀನಿ. ಒಂದು ಸ್ವಲ್ಪ ಕಿಚನ್ನ ಲೈಟಾಗಿ ಕ್ಲೀನ್ ಮಾಡ್ತಾ ಇದ್ದೆ. ಹಾಗೆಯೇ ಸರಿ ಬ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಗೈಸ್, ನಿಮ್ಮೆಲ್ರಿಗೂ ತುಂಬ ಚೆನ್ನಾಗಿ ಕಾಮೆಂಟ್ ಮಾಡ್ತಾ ಇದ್ರಿ ಸಿಂಬಾದು ರೂಟೀನ್ನ ತೋರಿಸಿ, ಅವ್ನಿಗೆ ಏನು ತಿನ್ನಿಸ್ತೀರಾ, ಹೇಗೆ ಲೈಕ್ ಏನೆಲ್ಲ ಕೊಡ್ತೀರಾ, ಅದನ್ನೆಲ್ಲ ರೂಟೀನ್ನ ತೋರಿಸಿ ಅಂತ ಹೇಳ್ತಾ ಇದ್ರಿ. ಸೊ ಬನ್ನಿ, ಇವತ್ತು ಹಾಗೆಯೇ ಈ ಡೈಲಿ ಬ್ಲಾಗ್ ಜೊತೆಗೆ ಸಿಂಬಾದು ಒಂದು ಸ್ವಲ್ಪ ರೂಟೀನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನೂ ಎದ್ದಿಲ್ಲ ಅವನು, ಸೊ ಅದಕ್ಕೆ ಅವನ ರೂಟೀನ್ನ ಆರಾಮಾಗಿ ಶೇರ್ ಮಾಡ್ಕೋಬೋದು. ಸೊ ಬನ್ನಿ, ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಗೈಸ್, ನಿಮ್ಗೆ ಏನಾದರೂ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾವ ರೀತಿಯಾದಂಥ ಬ್ಲಾಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ, ಆಯಿತಾ? ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನನ್ನ ಮಗನ ಮಾರ್ನಿಂಗ್ ಪ್ರತಿದಿನ ಹೀಗೆ ಶುರುವಾಗುತ್ತೆ ಅಂತ ಏನಿಲ್ಲ. ಒಂದೊಂದು ದಿನ ಹತ್ಕೊಂಡು ಎದ್ದೇಳ್ತಾನೆ, ಒಂದೊಂದು ದಿನ ಫುಲ್ ಖುಷಿಯಾಗಿ ಎದ್ದೇಳ್ತಾನೆ, ಒಂದೊಂದು ದಿನ ಒಂದೊಂದು ಥರ ಅವ್ನು ಮೂಡ್ ಸ್ವಿಂಗ್ ಇರುತ್ತೆ. ಸೊ ಇವತ್ತೇನೋ ಫುಲ್ ಖುಷಿಯಾಗಿದ್ದಿದ್ದ. ಹಾಗೂ ಸಿಂಬಾ ಎದ್ದೇಳೋದು ಎಷ್ಟು ಗಂಟೆಗೆ, ಮಲಗೋದು ಎಷ್ಟು ಗಂಟೆಗೆ ಅಂತ ಕೂಡ ಕೇಳ್ತಾ ಇದ್ದೀರಿ. ಸೊ ಸಿಂಬಾ ಬೆಳಗ್ಗೆ ಅದು ಕೂಡ ಡಿಪೆಂಡ್ ಆಗುತ್ತೆ. ಕೆಲವೊಮ್ಮೆ 8:30 to 9:30 ಈ ಒಂದು ಟೈಮ್ ಇದರಲ್ಲಿ ಎದ್ಬಿಡ್ತಾನೆ ಅವನು. ಕೆಲವೊಮ್ಮೆ 8 o'clock ಎದ್ಬಿಡ್ತಾನೆ, ಕೆಲವೊಮ್ಮೆ 8:30, 9:30, ಒಂದೊಂದು ಸತಿ 10 ಕೂಡ ಆಗಿರೋದಿದೆ. ಸೊ ಈ ರೀತಿಯಾಗಿ ಬಟ್ ನಾನೇ ಅವನ್ನ ಎಬ್ರಿಸೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಮಕ್ಕಳು ಮಲಗಿರಬೇಕಾದ್ರೆ ನಾವೇ ಎಬ್ರಿಸಬಾರ್ದಂತೆ. ಅವರು ಒಂಥರ ಡೀಪ್ ನಿದ್ದೆನಲ್ಲಿ ಇರ್ತಾರೆ, ಅವರ ಬ್ರೈನ್ ಅವಾಗ ಡೆವಲಪ್ ಆಗ್ತಾ ಇರುತ್ತಂತೆ. ಸೊ ಅದಕ್ಕೇ ಮಕ್ಕಳನ್ನ ಮಲಗಿರಬೇಕಾದ್ರೆ ಆದಷ್ಟು ಮಲಗೋಕ್ಕೆ ಬಿಟ್ಬಿಡಬೇಕು. ಆ್ಯಂಡ್ ಅವ್ನು ಎದ್ದ ಮೇಲೆ ಫಸ್ಟ್ ಅವನಿಗೆ ಹಾಲು ಕುಡಿಸ್ತೀನಿ. ಒಂದು ಸ್ವಲ್ಪ ಬಾಯೆಲ್ಲ ಮುಕ್ಕಳಿಸೋಕೆ ಇನ್ನೂ ಅಷ್ಟು ಬರೋದಿಲ್ಲ ಅವನಿಗೆ. ಸರಿ, ಒಂದು ಟ್ರೈ ಮಾಡ್ತೀನಿ. ಆಮೇಲೆ ನೀರೆಲ್ಲ ಕುಡಿಸ್ತೀನಿ. ಸ್ವಲ್ಪ ಲೇಟಾಗಿ ಏನಾದರೂ ಎದ್ಬಿಟ್ರೆ ಹಾಲೇ ಕುಡಿಸ್ಬಿಡ್ತೀನಿ. ಸೊ ಹಾಲು ಕುಡಿಸಿದಾದ ನಂತರ ನಾನು ಒಂಚೂರು ಏನಾದರೂ ಕೆಲಸ ಏನಾದರೂ ಇದ್ದರೆ ಅದನ್ನ ಫಿನಿಷ್ ಮಾಡಿಬಿಟ್ಟು ಮತ್ತೆ ಅವನ್ನ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಸೊ ಇವಾಗ ಅವನ್ನ ಸ್ನಾನಕ್ಕೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಅವ್ನ ಬಟ್ಟೆ ಎಲ್ಲ ರೆಡಿ ಮಾಡಿಬಿಟ್ಟು ಅವ್ನಿಗೆ ಸ್ನಾನಕ್ಕೆ ಕರ್ಕೊಂಡು ಹೋಗೋದು. ಹಾಗೂ ನಮ್ಮ 3 ಜನ ಮಕ್ಕಳಿಗೆ ನಾವು ಯಾವ ಸೋಪ್ ಅಥವಾ ಏನು ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ಸೊ ನಾವು ಇವಾಗ ಆ್ಯಕ್ಚುಲಿ ಫಸ್ಟ್ ಇದೆಲ್ಲ ಸೋಪ್ ಯೂಸ್ ಮಾಡ್ತಾಯಿದ್ವಿ, ಬಟ್ ಇತ್ತೀಚೆಗೆ ನಾವು ಇದನ್ನು ಯೂಸ್ ಮಾಡ್ತಾಯಿದ್ವಿ. ಸೊ ಇದು ಬಂದು ಜಾನ್ಸನ್ಸ್ ಬೇಬಿದು ಹೆಡ್ ಟು ಟೋ ವಾಶ್ ಅಂತ. ಸೊ ಫ್ರಮ್ ತಲೆ ಅಂದರೆ ತಲೆಗೆ ಸ್ನಾನ ಮಾಡ್ಸೋಕ್ಕೆ ಶ್ಯಾಂಪೂ ಬೇರೆ, ಮೈಗೆ ಸ್ನಾನ ಮಾಡ್ಸೋಕ್ಕೆ ಸೋಪ್ ಬೇರೆ, ಆ ಥರ ಎಲ್ಲ ಏನೂ ಬೇಕಾಗಿಲ್ಲ. ಇದೊಂದರಲ್ಲೇ ನೀವು ತಲೆಗೆ ಸ್ನಾನ ಮಾಡ್ಬೋದು, ಫೇಸ್ ವಾಶ್ ಮಾಡ್ಬೋದು, ಮತ್ತು ಮೈಗೂ ಕೂಡ ಸ್ನಾನ ಮಾಡಿಸ್ಕೋಬೋದು. ಆ್ಯಂಡ್ ಸ್ವಲ್ಪ ನೀರು ಫಸ್ಟ್ ಟೈಮ್ ತಲೆಗೆ ನೀರು ಹಾಕಿದಾಗ ಒಂಚೂರು ಸಿಂಬಾಗೆ ಇರಿಟೇಟ್ ಆಗುತ್ತೆ. ಇಲ್ಲಾಂದರೆ ಆರಾಮಾಗಿ ಖುಷಿಯಿಂದನೇ ಸ್ನಾನ ಮಾಡಿಸ್ಕೊತಾನೆ. ಅವ್ನಿಗೇನಪ್ಪ ಅಂದರೆ ಆಟ ಆಡಿಸ್ಕೊಂಡು ಮಾಡಬೇಕು. ಏನೇ ಒಂದು ಕೆಲಸ ಆಗಲಿ, ಊಟ ತಿನ್ನಿಸೋದಾಗಲಿ ಆಟ ಆಡಿಸ್ಕೊಂಡು ತಿನ್ನಿಸ್ಬೇಕು, ಮಲಗಿಸೋದಾಗಲಿ ಆಟ ಆಡಿಸ್ಕೊಂಡು ಮಲಗಿಸ್ಬೇಕು, ಸ್ನಾನನೂ ಕೂಡ ಹಾಗೆ ಆಟ ಆಡಿಸ್ಕೊಂಡೇ ಮಾಡಬೇಕು. ಸೊ ಇದನ್ನು ನಾನು ಜಾನ್ಸನ್ಸ್ ಬೇಬಿದು ಈ ಹೆಡ್ ಟು ಟೋ ಏನು ಯೂಸ್ ಮಾಡ್ತೀನಲ್ಲ, ಅದು ಸಿಕ್ಕಾಪಡೆ ಸಖತ್ತಾಗಿದೆ. ಸೊ ನೋಡ್ಬೋದು, ಮಕ್ಕಳಿಗೆ ಈ ಥರ ಕಣ್ಣು ಇರಿಟೇಷನ್ ಆಗೋದು ಅಥವಾ ಕಣ್ಣೀರು ಬರೋದು ಆ ಥರ ಎಲ್ಲ ಕೂಡ ಏನೂ ಆಗೋದಿಲ್ಲ. ಮತ್ತು ತುಂಬಾ ಜೆಂಟಲ್ ಟು ಯೂಸ್. ಸೊ ಸಿಕ್ಕಾಪಟ್ಟೆ ಒಂಥರ ಜೆಂಟಲ್, ಮಕ್ಕಳು ಅದ್ರ ಜೊತೆ ಆಟ ಆಡೋಕ್ಕೂ ಕೂಡ ಇಷ್ಟಪಡ್ತಾರೆ. ಇದನ್ನೇ ನಾನು ತುಂಬ ಟೈಮಿಂದ ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ಇದು ಆಲ್ರೆಡಿ ನಂದು ಸೆಕೆಂಡ್ ಬಾಟಲ್. ಆ್ಯಂಡ್ ತುಂಬ ಚೆನ್ನಾಗಿದೆ. ಇದ್ರದ್ದು ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಬೇಸಿಕಲಿ ಜಾನ್ಸನ್ಸ್ ಬೇಬಿ ಟಾಪ್ ಟು ಟೋ ಬಾತ್ ಒಂಥರ ಮೈಲ್ಡ್, ಎಷ್ಟು ಮೈಲ್ಡ್ ಅಂದರೆ ವಾಟರ್ ಥರ, ನೀರು ಯಾವ ಥರ ಪ್ಯೂರ್ ಮೈಲ್ಡಾಗಿರುತ್ತೋ ಅದೇ ರೀತಿಯಾಗಿ ಮೈಲ್ಡಾಗಿರುತ್ತೆ. ಮತ್ತು ಇದರದ್ದು pH ಬ್ಯಾಲೆನ್ಸ್ ಕೂಡ ಅಷ್ಟೇ ಪರ್ಫೆಕ್ಟಾಗಿರುತ್ತೆ ನ್ಯೂ ಬಾರ್ನ್ ಸ್ಕಿನ್ಗಾಗಿ. 100% ಸೋಪ್ ಫ್ರೀ.
ಸೊ ನ್ಯೂ ಬಾರ್ನ್ ಬೇಬಿ ಇಂದನೂ ನೀವು ಇದನ್ನು ಯೂಸ್ ಮಾಡ್ಬೋದು. ಹಾಗೂ ಇದು ಕ್ಲಿನಿಕಲಿ ಪ್ರೂವೆನ್ ಕೂಡ ಇದೆ, ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ ಇದೆ. ಸೊ ಆರಾಮಾಗಿ ನೀವು ಇದನ್ನ ಯೂಸ್ ಮಾಡ್ಬೋದು. ತುಂಬ ಜನ ನನಗೆ ಕೇಳ್ತಾ ಇರ್ತೀರ ಸೋಪು ಅಥವಾ ಶ್ಯಾಂಪು ಮತ್ತು ಏನು ಬಾಡಿ ವಾಶ್ ಯೂಸ್ ಮಾಡೋದು ಅಂತ. ಸೊ ಇದು ಆಲ್ ಇನ್ ಒನ್ ಕೆಲಸ ಮಾಡಿಬಿಡುತ್ತೆ, ಟಾಪ್ ಟು ಟೋ ತನಕನೂ ಇದು ಆಲ್ ಇನ್ ಒನ್ ಕೆಲಸ ಮಾಡಿದೆ. ಸೊ ನೀವು ಆರಾಮಾಗಿ ಇದನ್ನೇ ಯೂಸ್ ಮಾಡ್ಬೋದು. ಹಾಗೂ ತುಂಬ ಜನ ನಂಗೆ ಕೇಳ್ತಾ ಇದ್ರಿ ನಾನು ಸಿಂಬಾಗೆ ಹಾಲು ಬಿಡಿಸಿದ್ದೆ ಅಂತ. ಡೆಫಿನೆಟ್ಲಿ ಹಾಲು ಬಿಡಿಸ್ದೆ. ಇವಾಗ ಅವ್ನಿಗೆ ಆಲ್ರೆಡಿ 2 years 1 month ಆಗಿದೆ. ಸೊ ಹಾಲೆಲ್ಲ ಬಿಡಿಸಾಯಿತು. ಅವನಿಗೆ ನಾನು 1 year 8 monthsಗೆ ಪ್ರಾಬ್ಲಿ ಹಾಲನ್ನ ಬಿಡಿಸ್ದೆ. ಹೇಗೆ ಬಿಡಿಸ್ದೆ ಅದನ್ನ ಅಂತ ಕೂಡ ತುಂಬ ಇತ್ತೀಚೆಗೆ ಜಾಸ್ತಿ ಕ್ವೆಶನ್ಸ್ ಬರ್ತಿದೆ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಆ್ಯಂಡ್ ಒಂದು ಸ್ನಾನ ಎಲ್ಲ ಆದಮೇಲೆ ಅವನಿಗೆ ನಾರ್ಮಲಾಗಿ ಬೇಬಿ ಕ್ರೀಮೇನು ಹಚ್ತೀನೋ, ಸೊ ಅದನ್ನು ಕೂಡ ಇವಾಗ ನಾನು ಜಾನ್ಸನ್ಸ್ದೇ ಬೇಬಿ ಕ್ರೀಮ್ನ ಹಚ್ತಾ ಇದ್ದೀನಿ. ಇದು ಕೂಡ ಒಂಥರ ತುಂಬಾ ಮೈಲ್ಡ್ ಆಗಿರುವಂಥ ಕ್ರೀಮ್ ಅಂತ ಹೇಳ್ಬೋದು. ಸೊ ಇದರಲ್ಲೂ ಕೂಡ pH ತುಂಬ ಜಾಸ್ತಿ ಮೈಲ್ಡ್ ಆಗಿರುತ್ತೆ ಮತ್ತು 24 hours ತನಕನೂ ಬೇಬಿ ಸ್ಕಿನ್ನ ತುಂಬ ಸಾಫ್ಟಾಗಿ ಇಡುತ್ತೆ. ಆ್ಯಂಡ್ 100% ಜೆಂಟಲ್ ಕೇರ್, ಅಂದರೆ ಡೇ 1ಇಂದಾನೇ ನೀವು ಸಮ್ಮರ್ ಟೈಮಲ್ಲಂತೂ ಮಾಡಿಸಿದ ಕ್ರೀಮ್ ಅಂತಲೇ ಹೇಳ್ಬೋದು ಮಕ್ಕಳಿಗೋಸ್ಕರ. ಸೊ ನಾನು ಹೈಲಿ ರೆಕಮೆಂಡ್. ಹಾಗೂ ಇದ್ರದ್ದು ಫಾರ್ಮುಲಾ ಕೂಡ ತುಂಬ ಚೆನ್ನಾಗಿದೆ. ಒಂಥರ ಪಿಚ್ ಆಗೋದು, ಸ್ಟಿಕ್ಕಿ ಅನ್ಸೋದು ಆ ಥರ ಎಲ್ಲ ಏನೂ ಇಲ್ಲ. ತುಂಬಾ ಒಂಥರ ಡಿಲೈಟ್ಫುಲ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಈ ಯಾವುದೇ ಪ್ರಾಡಕ್ಟ್ದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಈ ರೀತಿಯಾಗಿ ಬೆಳಗ್ಗೆ ಅವನಿಗೆ ಎದ್ದ ತಕ್ಷಣ ಸ್ವಲ್ಪ ಹಾಲೆಲ್ಲ ಕುಡಿಸಿ ಸ್ನಾನ ಮಾಡಿಸಿ ಅವನಿಗೆ ರೆಡಿ ಮಾಡಿದ್ಮೇಲೆ ಮತ್ತೆ ನನ್ನ ಡೈಲಿ ರೂಟೀನ್ ಕಂಟಿನ್ಯೂ ಆಗುತ್ತೆ, ಅವನಿಗೆ ತಿಂಡಿ ತಿನ್ನಿಸೋದು ಎಲ್ಲ. ಸೊ ಆದಷ್ಟು ನಾನು ಈ ಥರ ಬೆಳಗ್ಗೆ ಹೊತ್ತು ಅವನಿಗೆ ಪ್ರೋಟೀನ್ ಇರುವಂಥ ತಿಂಡಿನೇ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಪನ್ನೀರ್ ಆ್ಯಡ್ ಮಾಡೋದು, ಇಲ್ಲ ಎಗ್ ಆ್ಯಡ್ ಮಾಡೋದು, ಆ ರೀತಿಯಾಗಿ. ಅಪ್ಪ, ಆಮೇಲೆ ಅಣ್ಣ, ಆಮೇಲೆ ಎಲ್ಲಿದೆ ಅಕ್ಕ? ಅಮ್ಮ, ಆಮೇಲೆ ಅಣ್ಣ. ಇದು ಪಾಪ. ಪಾಪನೇ ನೀನು. ಶಿಂಬ ಯಾರ್ದು? ನಾನು ಹೇಳು. ನಾನು ಪೊಂಗಡಿದ್ದು. ಇಲ್ಲಿ ಸಿಂಬ, ಇಲ್ಲಿ ಹಾಯ್ ಹೇಳು. ಹಾಯ್. ಗುಡ್ ಮಾರ್ನಿಂಗ್ ಮಾಡು ಮಗನೆ. ಗುಡ್ ಮಾರ್ನಿಂಗ್. ಸಿಂಬ ಇಲ್ಲಿ ಡಾಗಿ ಹೆಂಗ್ ಹೇಳುತ್ತೆ ಮಗನೆ? ಬಾಬಾ. ಓಕೆ, ಇಲ್ಲಿ ಇದು ಕೌ ಹೆಂಗ್ ಹೇಳುತ್ತೆ? ಹೇಳು. ಅಂಬ ಹೆಂಗ್ ಹೇಳುತ್ತೆ ಹೇಳು. ಸರಿ, ಇದು ಕ್ಯಾಟ್ ಹೆಂಗ್ ಹೇಳುತ್ತೆ? ಅಯ್ಯೋ ಹೇಳಮ್ಮ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ಮ್ಯಾವ್ ಮ್ಯಾವ್ ಅಂತದೆ. ಕ್ಯಾಟ್ ಹೆಂಗ್ ಹೇಳುತ್ತೆ ಮಗನೆ? ಮ್ಯಾವ್ ಮ್ಯಾವ್. ಇವಾಗ ಹೋಗಿ ನನ್ನ ಮಗಿಗೆ ಒಂದು ಸ್ವಲ್ಪ ತಿಂಡಿ ತಿನ್ನಿಸ್ಬೇಕು. ಓಕೆ ಗೈಸ್, ಸಿಂಬಾಗೆ ಇವಾಗ ದೋಸೆ ಮಾಡ್ತಾ ಇದ್ದೀನಿ. ಅವನಿಗೆ ದೋಸೆ ಜಾಸ್ತಿ ಇಷ್ಟ. ಸೊ ಅದಕ್ಕೆ ದೋಸೆ ಇಟ್ಟು ಅವನಿಗೆ ಅಂತ ಮಾಡಿಟ್ಟಿರ್ತೀನಿ. ಸೊ ದೋಸೆ ಮಾಡ್ತಾ ಇದ್ದೀನಿ. ಮತ್ತೆ ಪ್ಲೇನ್ ದೋಸೆ ಕೊಡಲ್ಲ, ಇಲ್ಲಾಂದ್ರೆ ಚೀಸ್ ದೋಸೆ, ಪನ್ನೀರ್ ದೋಸೆ ಈ ತರ ಕೊಡ್ತೀನಿ. ಸೊ ಇವತ್ತು ಚೀಸ್ ದೋಸೆ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಯಾವಾಗಲೂ ನಮ್ಮಲ್ಲಿ ಚೀಸ್ ಪನ್ನೀರ್ ಮಾತ್ರ ಸ್ಟಾಕಲ್ಲಿ ಇರುತ್ತೆ, ಯಾಕಂದ್ರೆ ಮಕ್ಕಳಿಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಗೈಸ್, ನಾನ್ ಸ್ಟಿಕ್ ತವನ ಡಿಸ್ಕಾರ್ಡ್ ಮಾಡಿಬಿಟ್ಟು ಈ ರೀತಿಯಾದಂಥ ಒಂದು ಗ್ರಾನೈಟ್ ಫಿನಿಶ್ ತವನ ತಗೊಂಡಿದ್ದೀನಿ. ಇದು ಬಂದು ಅಗ್ಯಾರೋ ಬ್ರ್ಯಾಂಡ್ದು. ತುಂಬಾ ಚೆನ್ನಾಗಿದೆ ಇದು. ಸೊ ತುಂಬಾ ರಿವ್ಯೂಸ್ ಎಲ್ಲ ನೋಡಿ ಚೆಕ್ ಮಾಡಿ ಈ ತವನ ತಗೊಂಡಿದ್ದೀನಿ. ಸೊ ಬನ್ನಿ ಇವಾಗ ದೋಸೆ ಮಾಡೋಣ. ಸೊ ಈಗ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕಲಸಿಟ್ಬಿಟ್ಟು ಅದರದ್ದು ದೋಸೆನ ಮಾಡ್ತಾಯಿದ್ದೀನಿ ಸಿಂಬಾಗೆ. ಆ್ಯಂಡ್ ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ ಮಾಡುವಂಥ ಮೊದಲನೇ ದೋಸೆನ ಮಕ್ಕಳಿಗೆ ಕೊಡಬಾರ್ದು ಅಂತ. ಇನ್ಫ್ಯಾಕ್ಟ್ ನಮಗೂ ಕೂಡ ಮಮ್ಮಿ ಕೊಡ್ತಾ ಇರಲಿಲ್ಲ. ಸೊ ಅದಕ್ಕೆ ಮೊದಲನೇ ದೋಸೆನ ಚಿಕ್ಕದಾಗಿ ಮಾಡಿ ಸಪ್ರೇಟಾಗಿ ಇಟ್ಬಿಡ್ತೀವಿ, ಒಂಥರ ಉತ್ತಪ್ಪ ಥರ ಮಾಡಿ. ಅದೇಂತ ಕೊಡಬಾರ್ದು ಅಂತ ಮಮ್ಮಿ, ಏನಂತಕ್ಕೆ ಮಮ್ಮಿ ಕೊಡಬಾರ್ದು? ಓ, ಮಕ್ಕಳಾಗಲ್ವಂತೆ. ಅಂದರೆ ಮಮ್ಮಿಯವ್ರ ಅಮ್ಮ ಹೇಳೋದಂತೆ ಮೊದಲನೇ ದೋಸೆನ ಮಕ್ಳಿಗೆ ಕೊಡಬೇಡಿ ಅಂತ. ಅದಕ್ಕೆ ನಮ್ಮಮ್ಮ ನಮಗೂ ಕೊಡ್ತಾ ಇರಲಿಲ್ಲ, ಇವ್ರಿಗೂ ಕೊಡೋಕ್ಕೆ ಬಿಡೋದಿಲ್ಲ. ಸೊ ನೀವು ಯಾರಾದರೂ ಈ ಥರ ಫಾಲೋ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ನನ್ನ ಪ್ರಕಾರ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ಫಸ್ಟ್ನೇ ದೋಸೆ ಅಂದರೆ ಇದು ತವ ಎಲ್ಲ ಹಿಂಗೆ ನಾರ್ಮಲಾಗಿ ತೊಳೆದ್ಬಿಟ್ಟು ಇಟ್ಟಿರ್ತೀವಲ್ವ,
ಅದಕ್ಕೆ ಅದ್ರ ಮೇಲೆ ಹಾಕುವಂಥ ಮೊದಲನೇ ದೋಸೆನ ಒಂಥರ ತವಾ ಕ್ಲೀನ್ ದೋಸೆ ಅಂತ ಮಾಡ್ತಾರೇನೋ, ಅದಕ್ಕೆ ಕೊಡಲ್ಲ ಅಂತ ನನ್ನ ಒಂದು ಮೈಂಡ್ಸೆಟ್, ಗೊತ್ತಿಲ್ಲ. ಬಟ್ ನಿಮ್ಮಲ್ಲಿ ಯಾರಾದರೂ ಇದನ್ನ ಫಾಲೋ ಮಾಡ್ತೀರಾ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಸಖತ್ತಾಗಿ ಬರ್ತಿತ್ತು ಈ ತವೆ ಮೇಲಂತೂ ದೋಸೆ, ತುಂಬಾ ಚೆನ್ನಾಗಿ ಬರ್ತಿತ್ತು. ಈ ತವೆದೇನಾದರೂ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ಹೇಳ್ತೀನಿ. ಆ್ಯಂಡ್ ಇವಾಗ ಈ ಥರ ದೋಸೆ ಎಲ್ಲ ಚೆನ್ನಾಗಿ ಇದಾದಮೇಲೆ ಅದ್ರ ಮೇಲೆ ಈ ಥರ ಚೀಸ್ನ ಹಾಕಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ತೀನಿ. ಸೊ ನೀವು ಬೇಕಾದರೆ ತುಪ್ಪ ಕೂಡ ಹಾಕ್ಕೋಬೋದು, ನಾನು ತುಪ್ಪನೂ ಹಾಕ್ಕೊತೀನಿ, ಒಂದೊಂದು ದಿನ ಚೀಸ್ ಹಾಕ್ಕೊತೀನಿ, ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರಲಿ ಅಂತ ಹೇಳಿಬಿಟ್ಟು. ಚೀಸ್ ಹಾಕಿದ್ರೆ ಮಾತ್ರ ದೋಸೆ ಸಖತ್ತಾಗಿರುತ್ತೆ ಟೇಸ್ಟು. ಸೊ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಸಿಂಬಾಗೆ ರೈಸ್ ಐಟಮ್ಸ್ಗಿಂತ ಈ ರೀತಿಯಾಗಿ ದೋಸೆ, ಚಪಾತಿ, ಇಡ್ಲಿ ಇದೆಲ್ಲ ತುಂಬ ಜಾಸ್ತಿ ಇಷ್ಟ. ಸಾಮಾನ್ಯವಾಗಿ ಮಕ್ಕಳಿಗೆಲ್ಲ ಅದೇ ಥರ ಇಷ್ಟ ಅನಿಸುತ್ತಲ್ವ. ಆ್ಯಂಡ್ ನೆಕ್ಸ್ಟ್ ಇವಾಗ ಅವನಿಗೆ ಸ್ಕ್ರ್ಯಾಂಬಲ್ಡ್ ಎಗ್ ಥರ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಲೈಕ್ ಹಾಗೆಯೇ ತವೆ ಮೇಲೆ ಹಾಕಿ ಮೊಟ್ಟೆನ ಅದ್ರ ಮೇಲೆ ಒಂಚೂರು ಉಪ್ಪಿನ ಪುಡಿ ಹಾಗೂ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಉದಿಸ್ಬಿಟ್ಟು ಅದನ್ನ ಸ್ಕ್ರ್ಯಾಂಬಲ್ಡ್ ಎಗ್ ಥರ ಮಾಡ್ಕೊತೀನಿ. ಸಿಂಬಾಗೆ ಆ್ಯಕ್ಚುಲಿ ಮೊಟ್ಟೆ ಇಷ್ಟ ಎಲ್ಲ ತಿನ್ನೋದಕ್ಕೆ, ಬಟ್ ಹೇಗಾದರೂ ಮಾಡಿ ಅವನಿಗೆ ತಿನ್ನಿಸ್ಬೇಕು ಅಂತ ಹೇಳಿ ಈ ಥರ ದೋಸೆ ಜೊತೆಗೆ ಅದರೊಳಗೆ ಮಿಕ್ಸ್ ಮಾಡಿಬಿಟ್ಟು ಅವನಿಗೆ ಗೊತ್ತಾಗದಿರೋ ಥರ ತಿನ್ನಿಸ್ಬಿಡೋದು, ಇಲ್ಲಾಂದರೆ ಅನ್ನದ ಜೊತೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸ್ಬಿಡೋದು, ಆ ರೀತಿಯಾಗಿ ಮಾಡ್ತೀನಿ. ಸೊ ಗೈಸ್, ಇದು ಬಂದು ನನ್ನ ಬೇಸಿಕ್ ಮಾರ್ನಿಂಗ್ ರೂಟೀನ್ ಆಗಿರುತ್ತೆ. ಲಕ್ಷಿತ್ ಹೋದ್ಮೇಲೆ ಒಂದು 11 o'clock ತನಕ ಬರೀ ಇವನ ಕೆಲಸನೇ ಆಗಿಬಿಟ್ಟಿರುತ್ತೆ. ಸೊ ಇವನ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡೋದು. ಕೆಲವೊಮ್ಮೆ ಏನು ಮಾಡ್ತೀನಿ ಅಂದರೆ ಅವ್ನು ಎದ್ದಿಲ್ಲ ಅಂತ ಅಂದಾಗ ನಾನೇ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಅವ್ನು ಬ್ರೇಕ್ಫಾಸ್ಟ್ ಆಗಿ ನನ್ನ ಬ್ರೇಕ್ಫಾಸ್ಟ್ ಆಗಿ ಸ್ವಲ್ಪ ಮನೆ ಕೆಲಸ ಮಾಡೋ ಅಷ್ಟರಲ್ಲಿ 12:30 ಆಗೇ ಬಿಡುತ್ತೆ. ಲಕ್ಷಿತ್ ಬರೋ ಟೈಮ್ ಕೂಡ ಆಗಿಬಿಡುತ್ತೆ. ಸೊ ಇವಾಗ ಅವನ್ನ ಕರ್ಕೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬೇಗ ಹಾಯ್ ಮಗ್ನೆ. ಲಕ್ಷಿ ಸೈಡಿಗೆ, ಲಕ್ಷಿ ಸೈಡು. Did you finish your breakfast, Magne? Yeah. Did you finish your tiffin? Yeah. How was it? Nice. Yummy? Yummy. Wait a minute. And pick something for it. Magne, you should not pluck. See what Simba has got. What? Don't pluck leaves. Don't pluck leaves. What? Why he got that? For you. ಬಿಡು ಮಗ್ನೆ, you should not pluck leaves. ಅದಕ್ಕೂ ನೋವು ಆಗುತ್ತಲ್ವಾ, ಬಿಡು ಬಿಡು. ಇಲ್ಲ ನಾನು ಬಿಡೋದಿಲ್ಲ. ಬಿಡು, ಎಲ್ಲ ಬೇಡ. ತಗೋ ನಡ್ರಿ ಮನೆಗೆ. ಲೆಟ್ಸ್ ಗೋ. ಏ ಹೋಲ್ಡ್ ಕಾರ್ ಬರ್ತೈತೆ, ಸೈಡ್ ಹೋಗಿ. The next day. ಓಕೆ ಗೈಸ್, ನೆನ್ನೆ ಆದಮೇಲೆ ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನೆನ್ನೆನೇ ಕಂಟಿನ್ಯೂ ಮಾಡಬೇಕಿತ್ತು, ಬಟ್ ಆಗಲಿಲ್ಲ. ಲಕ್ಷಿತ್ ಬಂದಮೇಲೆ ಒಂದು ಸ್ವಲ್ಪ ನನಗೂ ಟಯರ್ಡ್ ಆಗಿಬಿಟ್ಟಿತ್ತು. ಅವ್ನಿಗೂ ಕೂಡ ಊಟ ಮಾಡಿಸ್ಬಿಟ್ಟು ಹಾಗೆ ಮಲಗಿಸ್ಬಿಟ್ಟೆ. ಆ್ಯಂಡ್ ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ಲಕ್ಷಿತದು ಸ್ಕೂಲ್ ಡೇ ಇದೆ. ಸ್ಕೂಲ್ ಡೇಗೆ ಅಂತ ಹೋಗ್ತಾ ಇದ್ದೀವಿ ಎಲ್ಲರೂ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಹೇಗಿರುತ್ತೆ ಅವ್ನು ಸ್ಕೂಲ್ ಡೇ ಏನು ಎತ್ತ ಅಂತ. ಫಸ್ಟ್ ಟೈಮ್ ಅವನು ಈ ಥರ ಅಂದರೆ ಕಾರ್ಮೆಲ್ ಅಕಾಡೆಮಿಗೆ ಜಾಯ್ನ್ ಆದಮೇಲೆ ಫಸ್ಟ್ ಟೈಮ್ ಅವನು ಸ್ಕೂಲ್ ಡೇನ ಆಚರಿಸ್ತಾ ಇರೋದು. ಸೊ ಇವಾಗ ನಾವು ಮಮ್ಮಿ ಮನೆಗೆ ಬಂದಿದ್ದೀವಿ, ಇಲ್ಲಿಂದ ಹೋಗ್ತಾ ಇದ್ದೀವಿ. ಸೊ ಹೇಗಿರುತ್ತೆ ಏನು ಅಂತ ಕೂಡ ಶೇರ್ ಮಾಡ್ಕೊತೀನಿ. ಆ್ಯಂಡ್ ತುಂಬ ಜನ ಲೈಕ್ ಕೇಳ್ತಾ ಇದ್ರಿ ಬೀಗ್ರೂಟ ಯಾವಾಗ, ಬೀಗ್ರೂಟದ ಬ್ಲಾಗ್ಸ್ ಹಾಕಿ ಅಂತ ಎಲ್ಲ. ಸೊ ಬೀಗ್ರೂಟ ಇನ್ನೂ ಆಗಿಲ್ಲ ಗೈಸ್. ಬೀಗ್ರೂಟ ಬಂದು ಡಿಸೆಂಬರ್ ಎಂಡಿಗೆ ಇರೋದು. ಸೊ ಬೀಗ್ರೂಟ ಹಾಕಿದಂಗೆ ನಾನು ನಿಮ್ಮ ಜೊತೆ ವಿಡಿಯೋಸ್ನ ಶೇರ್ ಮಾಡ್ಕೊತೀನಿ. ಅದನ್ನ ಒಂದು ತುಂಬ ಕಾಮೆಂಟ್ಸ್ ಬರ್ತಾನೆ ಇತ್ತು ಬೀಗ್ರೂಟದ ಬಗ್ಗೆ, ಬಟ್ ಬೀಗ್ರೂಟ ಇನ್ನೂ ಆಗಿಲ್ಲ. ಸ್ವಲ್ಪ ಡಿಲೇನಲ್ಲೇ ಬೀಗ್ರೂಟನ ಇಟ್ಕೊಂಡಿದ್ದು. ಎಂತಕ್ಕಪ್ಪ ಅಂದರೆ ಅವರು ಕೂಡ ಹೇಳಿದ್ರು ನಮ್ಗೆ ಈ ಥರ ಕ್ರಿಸ್ಮಸ್ ಹಾಲಿಡೇಸ್ ಎಲ್ಲ ಬರುತ್ತೆ, ಅವಾಗ ನೀವು ಬೀಗ್ರೂಟನ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾವು ಸ್ವಲ್ಪ ಡಿಲೇ, ಆಲ್ಮೋಸ್ಟ್ 1.5 months ಆದಮೇಲೆ ಬೀಗ್ರೂಟನ ಇಟ್ಕೊತಾ ಇರೋದು. ಅದೊಂದು ಹೇಳಬೇಕಿತ್ತು, ಬಿಕಾಸ್ ತುಂಬ ಜನ ಅಂತ ಕಾಮೆಂಟ್ ಮಾಡ್ತಾ ಇದ್ವಿ ಅಂತ. ಸೊ ಬನ್ನಿ ಇವಾಗ ಒಂದು ಸ್ಕೂಲ್ ಡೇ ಹೇಗೆಲ್ಲ ಇತ್ತು ಏನು ಎತ್ತ ಅಂತೆಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. Every day, and with my office work, it's very difficult to plan. But we are enjoying this as mothers, right? True, I second that.
ಆ್ಯನ್ಯುವಲ್ ಡೇಗೆ ಫೈನಲಿ ಬಂದ್ವಿ. ಆ್ಯಂಡ್ ನಂಗೆ ತುಂಬ ಜನ ಲಕ್ಷಿತ್ ಸ್ಕೂಲ್ ಬಗ್ಗೆ ಕೇಳ್ತಾ ಇರ್ತೀರ. ಸೊ ಅವ್ನು ಬಂದು ಕಾರ್ಮೆಲ್ ಅಕಾಡೆಮಿ ಅಂತ, ಇಲ್ಲಿ ಅವನು ಓದ್ತಾ ಇರೋದು. ಆ್ಯಂಡ್ ಅವನ ಸ್ಕೂಲಲ್ಲಿ ಬಂದು ಸ್ಕೂಲ್ ಡೇ ಅಂದರೆ ಆ್ಯನ್ಯುವಲ್ ಡೇನ 2 ದಿನ ಇಟ್ಕೊಂಡಿದ್ರು, ಫ್ರೈಡೇ ಹಾಗೂ ಸ್ಯಾಟರ್ಡೇ, ಹಾಗೂ ಸಂಜೆ ಹೊತ್ತು ಮಾತ್ರ ಇದ್ದಿದ್ದು. ಸೊ ಸಂಜೆ ಒಂದು ಅರೌಂಡ್ ಒಂದು 6:30 ಹಾಗೆ ಸ್ಟಾರ್ಟ್ ಆಗ್ತಿತ್ತು. 6:30 to 9 o'clock ತನಕನೂ ಇತ್ತು ಒಂದು ಸ್ಕೂಲ್ ಡೇ ಈ ರೀತಿಯಾಗಿ ಇದ್ದಿದ್ದು. ಆ್ಯಂಡ್ ನಾವು ರೀಚ್ ಆಗೋಷ್ಟಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಲೈಕ್ ಒಂದು ಸಾಂಗ್ ಏನೋ ಮುಗ್ದೋಗಿತ್ತು. ಸೊ ನಾನು ಎಲ್ಲಿ ಇವಂದೇ ಮುಗ್ದೋಯ್ತು ಅಂತ ಅಂದ್ಕೊಂಡಿದ್ದೆ, ಬಟ್ ಇನ್ನೂ ಇಲ್ಲ. ಆ್ಯಂಡ್ ಅವತ್ತು ಫಸ್ಟ್ ಡೇ ಅಂದರೆ ಫ್ರೈಡೇ ಇದ್ದಿದ್ದು ಬಾರಿ ಈ ಥರ LKG UKG ನರ್ಸರಿ Mount 1 Mount 2 ಈ ಥರ ಸ್ಟ್ಯಾಂಡರ್ಡ್ಸ್ಗೆ, ಮತ್ತು ಫಸ್ಟ್ ಹಾಗೂ ಸೆಕೆಂಡ್ ಸ್ಟ್ಯಾಂಡರ್ಡ್ಗೂ ಇತ್ತು. ಸೊ ಈ ಥರ ಪ್ರೈಮರಿ ಸೆಕ್ಷನಲ್ಲಿ, ಪ್ರೀ ಪ್ರೈಮರಿ ಸೆಕ್ಷನಲ್ಲಿ ಫಸ್ಟ್ ಇದ್ದಿದ್ದು. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ, ಅವರು ತುಂಬಾ ಒಂಥರ ಥಾಟ್ಫುಲ್ಲಾಗಿ ಮಾಡಿದರು ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ನ ಕೂಡ. ಒಂಥರ ಥೀಮ್ ಥರ, ಒಂಥರ ಒಂದು ಮಗುನ ಈ ಥರ ಅವ್ರ ಅಮ್ಮ ಬೆಳೆಸೋದ್ರಿಂದ ಹಿಡಿದು ಆ ಹುಡುಗ ಸ್ಕೂಲ್ಗೆ ಹೋಗಿ ಕಾಲೇಜಿಗೆ ಹೋಗಿ ಈ ಥರ ಎಲ್ಲ ಒಂದು ಥೀಮ್ ಥರ ಇರುತ್ತಲ್ಲ, ಆ ಥರ ಮಾಡಿದರು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಮಕ್ಕಳು ಆ್ಯಕ್ಟಿಂಗ್ ಆಗಲಿ ಡಾನ್ಸಿಂಗ್ ಆಗಲಿ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಮಾಡ್ತಾಯಿದ್ರು. ಆ್ಯಂಡ್ ಸ್ಟೇಜ್ ಕೂಡ ಅಷ್ಟೇ ನೋಡ್ಬೋದು, ತುಂಬಾ ದೊಡ್ಡ ಸ್ಟೇಜ್ನ ಹಾಕಿದ್ರು. ಲೈಕ್ ಲಿಟ್ರಲಿ ನನಗೆ ನನ್ನ ಸ್ಕೂಲೇ ನೆನಪಾಯಿತು ಅಂತಲೇ ಹೇಳ್ಬೋದು. ನನ್ನ ಸ್ಕೂಲ್ ಕೂಡ ಹೀಗೆ ಇದ್ದಿದ್ದು, ನಾನು ಕೂಡ ಓದಿದ್ದು ಕ್ರಿಶ್ಚಿಯನ್ ಸ್ಕೂಲಲ್ಲೇ. ಸೊ ನನಗೆ ಆ ಸ್ಕೂಲ್ ನೋಡ್ತಾಯಿದ್ರೆ, ಯಾವಾಗಲೂ ಲಕ್ಷಿತ್ ಸ್ಕೂಲ್ನ ನೋಡ್ತಾಯಿದ್ರೆ ನನಗೆ ನನ್ನ ಸ್ಕೂಲ್ ಡೇಸೇ ಕೂಡ ನೆನಪಾಗುತ್ತೆ. ತುಂಬಾ ಚೆನ್ನಾಗಿತ್ತು. ಬಾಂಬೆನಲ್ಲಿ ನಾನು ಓದಿದ್ದು, ಮುಂಬೈನಲ್ಲಿ. ಸೊ ಅದೊಂಥರ ಆ ಒಂದು ದಿನಗಳೇ ಜಾಸ್ತಿ ನೆನಪಾಗ್ತಾ ಇರುತ್ತೆ. ನಮ್ಮ ಸ್ಕೂಲಲ್ಲೂ ಇದೇ ರೀತಿಯಾಗಿ ಆ್ಯನ್ಯುವಲ್ ಡೇನ ಮಾಡ್ತಾಯಿದ್ರು. ಸೊ ಒಂಥರ ಹಳೆ ನೆನಪುಗಳೆಲ್ಲ ತಾಜಾ ಆಯಿತು ಅಂತ ಹೇಳ್ಬೋದು. ಹಾಗೂ ಗೈಸ್, ತುಂಬ ದಿವಸದಿಂದ ನಾನು ಕಾಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ, ಸ್ವಲ್ಪ ಬೀಗ್ರೂಟದ ತಯಾರಿ ಅದು ಇದು ಎಲ್ಲ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಅದರಿಂದ ಯಾವುದೇ ಕಾಮೆಂಟ್ಸ್ಗೂ ರಿಪ್ಲೈ ಕೂಡ ಮಾಡೋಕ್ಕಾಗಿರಲಿಲ್ಲ, ಹಾಗೂ ನಾನು ವೀಡಿಯೋಸ್ ಕೂಡ ಹಾಕೋಕ್ಕಾಗಿರಲಿಲ್ಲ. ಬಟ್ ಇನ್ನು ಮುಂದೆ ಆದಷ್ಟು ನಾನು ತುಂಬ ಟ್ರೈ ಮಾಡ್ತೀನಿ, ಯಾವಾಗಲೂ ಹೇಳ್ತಾನೂ ಕೂಡ ಇರ್ತೀನಿ, ರೆಗ್ಯುಲರಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಂತ. ಬಟ್ ಮಧ್ಯ ಏನಾದರೂ ಒಂದು ಕೆಲಸ ಬಂದೇ ಬಿಡುತ್ತೆ. ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಮನೆಗೆ ಎಲ್ಲ ಕೆಲಸನೂ ನಾವು ಕರೆಕ್ಟಾಗಿ ಮಾಡಲೇಬೇಕು, ಇಲ್ಲಾಂದರೆ ಅದು ಸುಮ್ಮನೆ ಫ್ಯಾಮ್ಲಿನಲ್ಲಿ ಇಶ್ಯೂ ಆಗುತ್ತೆ. ನಾನು ನನ್ನ ಫ್ಯಾಮ್ಲಿನಲ್ಲಿ ಯಾವುದೇ ಥರದ ಇಶ್ಯೂ ಮಾಡ್ಕೊಳ್ಳೋಕೆ ನಾನು ಇಷ್ಟಪಡ್ಕೊಳ್ಳೋದಿಲ್ಲ. ಸೊ ಅದಕ್ಕೇ ಒಂದು ಸ್ವಲ್ಪ ಡಿಲೇ ಆಗ್ತಾ ಹೋಗುತ್ತೆ. ಆ್ಯಂಡ್ ತುಂಬ ಜನ ನಾನು ರೇಷ್ಮೆ ಸೀರೆ ಬ್ಲಾಗ್ನ ಮಾಡಿ ಅಂತ ಕೇಳ್ತಾ ಇದ್ದೀರಿ. ಡೆಫಿನೆಟ್ಲಿ ಮಾಡ್ತೀನಿ. ಮದುವೆಗೆ ಹಾಕಿರುವಂಥ ಸ್ಯಾರಿಗಳ್ದು ಬ್ಲೌಸ್ ಸ್ಟಿಚಿಂಗ್ ಅದನ್ನು ಕೂಡ ಕೇಳ್ತಾ ಇದ್ದೀರಿ. ಸೊ ಪ್ರತಿಯೊಂದು ಡಿಸೈನ್ ಪ್ಯಾಟರ್ನ್ಸ್ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ, ಹಾಗೂ ಎಷ್ಟು ಪ್ರೈಸ್, ಎಲ್ಲಿ ಹೊಲಿಸಿದ್ದು, ಎಲ್ಲಿ ನಾನು ವರ್ಕ್ ಎಲ್ಲ ಮಾಡಿಸಿದ್ದು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತು ಪದೇ ಪದೇ ನಂಗೆ ಇದೊಂದು ಕಾಮೆಂಟ್ ಬರ್ತಾನೆ ಇರುತ್ತೆ, ಲೈಕ್ ಯಾವ ಅಂಗಡೀಲಿ ಸೀರೆನ ತೊಗೊತೀರಾ, ಲೈಕ್ ಎಲ್ಲಿ ಸೀರೆ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲ. ಸೊ ಸಿಲ್ಕ್ ಸ್ಯಾರಿ ಆದರೆ ನಾನು ಆಲ್ರೆಡಿ ತುಂಬ ಸತಿ ಹೇಳಿದ್ದೀನಿ ಕೂಡ, ಮೈಸೂರು ಸಿಲ್ಕ್ ಮಾರುತಿ ಸಿಲ್ಕ್ ಅಂತ, ಇದರಲ್ಲಿ ಚಿಕ್ಕಪೇಟೆನಲ್ಲಿ ತೊಗೊಳ್ಳೋದು ನಾನು ನನ್ನ ಸಿಲ್ಕ್ ಸ್ಯಾರಿ, ರೇಷ್ಮೆ ಸೀರೆಗಳೆಲ್ಲ. ಹಾಗೂ ನನ್ನ ಕ್ರೇಪ್ ಸ್ಯಾರೀಸ್ ಎಲ್ಲ ಏನೇ ನೋಡಿದಿರ್ತೀರಲ್ಲ, ನಂದಾಗಲಿ ಮಮ್ಮಿದಾಗಲಿ, ಸೊ ಎಲ್ಲನೂ ನಾವು ಕೊಡಿಯಾಳದಲ್ಲಿ ಪ್ರಕಾಶ್ ಸ್ಟೋರ್ಸ್ ಇದೆ, ಸೊ ಅಲ್ಲಿ ತೊಗೊಳ್ಳೋದು. ಆ್ಯಂಡ್ ವರ್ಕ್ ಸ್ಯಾರೀಸ್ ಎಲ್ಲ ನಾನು ಅನುಗ್ರಹದಲ್ಲಿ ತೊಗೊಳ್ಳೋದು. ಸೊ ಈ ರೀತಿಯಾಗಿ ಒಂದೊಂದು ಸ್ಯಾರಿನೂ ಒಂದೊಂದು ಕಡೆಗೆ ತೊಗೊಂಡಿರೋದು. ಕೆಲವೊಂದು ಸೀರೆಗಳನ್ನ ನಾನು ಇದರಿಂದ ಕೂಡ ತೊಗೊಂಡಿದ್ದೀನಿ, ಲೈಕ್ ಎಂಗೇಜ್ಮೆಂಟಲ್ಲಿ ಹುಟ್ಟಿದಂಥ ಸಿಲ್ಕ್ ಸ್ಯಾರಿ ಆಗಲಿ, ಅಥವಾ ಒಂದು ಚೌಟ್ರಿಗೆ ಹೋಗಬೇಕಾದ್ರೆ ಹುಟ್ಟಿದಂಥ ಕ್ರೇಪ್ ಸಿಲ್ಕ್ ಆಗಲಿ, ನಾನು ಕರ್ನಾಟಕ ಸಿಲ್ಕ್ಸಲ್ಲಿ ತೊಗೊಂಡಿರೋದು. ಸೊ ಎಸ್, ಇದಷ್ಟು ಅಂಗಡಿಗಳಲ್ಲಿ ನಾನು ಪರ್ಚೇಸ್ ಮಾಡಿರೋದು. ಹಾಗೂ ಲಾಸ್ಟ್ ವ್ಲಾಗಲ್ಲಿ ಶಾರದಕ್ಕ ಒಂದು ಗೋಲ್ಡ್ದು ಇದನ್ನು ಹಾಕ್ಕೊಂಡಿದ್ರು. ಸೊ ಅದನ್ನು ಕೂಡ ಕೇಳಿದ್ರಿ, ಅದು ಗೋಲ್ಡ್ ಅಂತ. ಹೌದು, ಅದು ಗೋಲ್ಡೇ, ತುಂಬ ಕಡಿಮೆ ಗ್ರಾಮ್ಸು. ಅದ್ರದ್ದು ಪ್ಯಾಟರ್ನ್ ಏನಾದರೂ ಬೇಕು ಅಂದರೆ ನಾನು ಕಾಮೆಂಟ್ ಮಾಡಿ ತಿಳಿಸಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. Enjoy your day and have fun. Thank you, Mama. I'm so excited to meet my new dance teacher. Bye, Sid. Bye, Mama. ಕೋವಿಡ್
ಗಿಡಿ ಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕ್ಕಿ ಚಕಚೋ ಗಿಲಿ ಗಿಲಿ ಮಲ್ ಸುಲು ಸುಲು ಮಲ್ ಮಕನಕ ಹುಕು ಬುಕುರೆ ಟುಕು ಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡದುಂ ಚಿಕ್ಕಿ ಚಕಚೋ. ಸೊ ನನ್ನ ಥೀಮ್ ಅಂತ ಹೇಳ್ತಾ ಇದ್ದಿದ್ದೇನೆ. ನೋಡಿದ್ರಲ್ಲ, ಲೈಕ್ ಮಗು ಫಸ್ಟು ಹುಡುತ್ತೆ, ಮಗುನ ಮಲಗಿಸೋದಾಗಲಿ ಅಥವಾ ಮತ್ತು ಮಗು ಒಂದು ಸ್ವಲ್ಪ ದೊಡ್ಡದಾಗುತ್ತೆ, ಸ್ಕೂಲಿಗೆ ಹಾಕೋದು, ಒಂದು ತಾಯಿ ಆಗೋದು, ಈ ಥರ ಎಲ್ಲ ಚಿಕ್ಕ ಪುಟ್ಟದಿದ್ನೆಲ್ಲ ನೋಡಿ ಮಾಡ್ತಾ ಇದ್ರಲ್ಲ, ಸಖತ್ ಒಂಥರ ಆ ಥೀಮೇ ಒಂಥರ ತುಂಬಾ ಚೆನ್ನಾಗಿತ್ತು. देखो देखो क्या वो पेड़ है चादर ओढ़े या खड़ा कोई. ಆ್ಯಂಡ್ ನನ್ನ ಪ್ರಕಾರ ಈ ಒಂದು ಸಾಂಗಿಗೆ ಅಂತೂ ಪ್ರತಿಯೊಬ್ಬರು ಡ್ಯಾನ್ಸ್ ಮಾಡಿರ್ತೀರಾ ಅನ್ಕೊತೀನಿ ನಿಮ್ಮ ಸ್ಕೂಲ್ ಡೇಸಲ್ಲಿ. ಸೊ ಯಾರಿಗೆಲ್ಲ ನಿಮ್ಮ ಸ್ಕೂಲ್ ಡೇಸ್ ನೆನಪಾಗ್ತಿದೆ, ಆ್ಯನ್ಯುವಲ್ ಡೇ ನೆನಪಾಗ್ತಿದೆ ಅಂತ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮಲ್ಲಿ ಯಾರೆಲ್ಲ ತುಂಬ ಒಳ್ಳೆ ಡಾನ್ಸರ್ ಆಗಿದ್ರಿ ಅಥವಾ ತುಂಬ ಒಳ್ಳೆ ಸಿಂಗರ್ ಆಗಿದ್ರಿ, ಏನರಲ್ಲಿ ನೀವು ಬೆಸ್ಟ್ ಆಗಿದ್ರಿ ನಿಮ್ಮ ಸ್ಕೂಲ್ ಡೇಸಲ್ಲಿ ಅಂತ ನನಗೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ನನಗಂತೂ ನಿಜವಾಗ್ಲೂ ನನ್ನ ಸ್ಕೂಲ್ ಡೇಸ್ ನೆನಪಿಸ್ಕೊಂಡ್ರೆ ನಾನು ಆಡ್ತಿದ್ದಂಥ ಹಾಕಿ ತುಂಬ ನೆನಪಾಗುತ್ತೆ. ನಂತರ ಸರ್ಟಿಫಿಕೇಟ್ಸ್ ಕೂಡ ಇದೆ. ಮತ್ತು ನಾನು ಡ್ರಾಯಿಂಗ್ ತುಂಬಾ ಚೆನ್ನಾಗಿ ಮಾಡ್ತಿದ್ದೆ, ಕಲರಿಂಗ್ ಮತ್ತು ಡ್ರಾಯಿಂಗ್. ನನಗೆ ಸ್ಕೂಲಿಂದಾನೇ ಬಂದಿದ್ರು, ನಾವು ಫ್ರೀಯಾಗಿ ಅವ್ರಿಗೆ ಹೇಳ್ಕೊಡ್ತೀವಿ ಅಂತ. ಸೊ ಈ ರೀತಿ ಎಲ್ಲ ನನಗೆ ಪಾರ್ಟಿಸಿಪೇಟ್ ತುಂಬಾ ಜಾಸ್ತಿ ಮಾಡಿದ್ದೀನಿ. ನಾನು ಸ್ಪೋರ್ಟ್ಸ್ ಒಂದು ಸ್ವಲ್ಪ ಕಡಿಮೆ ಇದೆ, ಬಟ್ ಹಾಕಿ ಟೀಮಲ್ಲಿ ಇದ್ದೆ ನಾನು. ಆ್ಯಂಡ್ ಅದಾದಮೇಲೆ ಡಾನ್ಸಿಂಗಲ್ಲಿದ್ದೆ, ಡ್ಯಾನ್ಸ್ ಮಾಡ್ತಿದ್ದೆ ಕಾಲೇಜಲ್ಲಾಗಲಿ ಎಲ್ಲ ಕಡೆನೂ ಡ್ಯಾನ್ಸ್ ಇದೆ ಅಂತಂದಮೇಲೆ ಅಲ್ಲಿ ನಾನು ಡೆಫಿನೆಟ್ಲಿ ಇದ್ದೇ ಇರ್ತಿದ್ದೆ ಆ ರೀತಿಯಾಗಿ. ಆ್ಯಂಡ್ ಫೈನಲಿ ನನ್ನ ಮಗನ ಡ್ಯಾನ್ಸ್ ಬಂತು ಗೈಸ್. ಅವ್ನು ಏನು ಮಾಡ್ದ ಈ ಡ್ಯಾನ್ಸಲ್ಲಿ ಅಂತ ನೀವು ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಬಟ್ ಒಂದು ಮಾತ್ರ ಹೇಳಬೇಕು, ಹ್ಯಾಟ್ಸ್ ಆಫ್ ಟು ಆಲ್ ದ ಟೀಚರ್ಸ್ ಮತ್ತು ಸ್ಟಾಫ್ಸ್. ಬಿಕಾಸ್ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಮಕ್ಕಳಿಗೆ ಈ ಚಿಕ್ಕ ಮಕ್ಕಳಿಗೆ ಡ್ಯಾನ್ಸ್ ಕಲಿಸೋದ್ರಲ್ಲಿ ಆಗಲಿ, ಎಲ್ಲ ಅರೇಂಜ್ಮೆಂಟ್ ಮಾಡೋದ್ರಲ್ಲಿ ಆಗಲಿ, ಪಾಪ ಅವ್ರ ಶ್ರಮ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೆ ಅನಿಸುತ್ತೆ ಗುರುಗೆ ಒಂದು ಒಳ್ಳೆ ಸ್ಥಾನನ ಕೊಟ್ಟಿದ್ದಾರೆ. ಹಾಗೂ ಈ ಒಂದು ಮಂತ್ರನ ಮಾಡಿರುವಂಥದ್ದು, ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ. ನಿಜವಾಗ್ಲೂ ತಂದೆ ತಾಯಿ ಆದಮೇಲೆ ನಮ್ಮ ಜೀವನನ ಒಳ್ಳೆ ರೀತಿಯಾಗಿ ರೂಪಿಸೋದು ಅಂದರೆ ಅದು ಗುರು ಮಾತ್ರ. ಸೊ ಆ ಗುರುಗೆ ಅದೆಷ್ಟು ರೆಸ್ಪೆಕ್ಟ್ ಕೊಡ್ತೀವೋ, ಅದೆಷ್ಟು ನಾವು ನಮ್ಮಿಂದ ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟು ಸೇವೆ ಮಾಡ್ತೀವೋ ಅದು ನಮಗೆ ಒಳ್ಳೆಯದು. ಆ್ಯಂಡ್ ಇದೊಂದು ಮಸ್ತ್ ಫೇಮಸ್ ಸಾಂಗ್ ಹಿಂದಿನಲ್ಲಿ, ಇದಕ್ಕೂ ಕೂಡ ನಾವು ಚಿಕ್ಕ ವಯಸ್ಸಲ್ಲಿ ಡ್ಯಾನ್ಸ್ ಮಾಡಿದ್ದೀವಿ. ಸೊ ಇದರಲ್ಲೇ ನನ್ನ ಮಗನೂ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂತ ತುಂಬಾ ಖುಷಿ ಇತ್ತು. ಮತ್ತು ಅವ್ನಿಗೆ ನಾನು ಮನೇಲಿ ಕೇಳಿದಾಗ ನಿನ್ನ ಸ್ಕೂಲ್ ಡೇನಲ್ಲಿ ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಿ ಅಂದರೆ ಈ ಸಾಂಗ್ ಅಂತಲೇ ಹೇಳಿದ್ದ. ಮನೇಲಿ ಡ್ಯಾನ್ಸ್ ಕೂಡ ತುಂಬಾ ಸಖತ್ತಾಗಿ ಮಾಡ್ತಿದ್ದೆ, ಎಲ್ಲರಿಗೂ ಮಾಡಿ ತೋರಿಸ್ತಿದ್ದ. ಬಟ್ ಅದು ಏನಾಯಿತು ಅಂತ ಗೊತ್ತಿಲ್ಲ, ಸ್ಟೇಜ್ ಮೇಲೆ ಅಲ್ಲಿ ನೋಡ್ಬೋದು ಹಿಂದೆಗಡೆ ಸ್ಟಿಲ್ಲಾಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ನಾನು ಇದ್ಯಾಕೆ ಹಿಂಗೆ ಮಾಡ್ತಿದ್ದಾನೆ, ಲಕ್ಷಿ ಡ್ಯಾನ್ಸ್ ಮಾಡು ಅಂತ ಅಲ್ಲಿಂದ ಕಿರಿಸ್ತಾ ಇದ್ದೀನಿ. ಬಟ್ ಅಷ್ಟು ಪಬ್ಲಿಕ್ ಅಷ್ಟು ಇದ್ರೆ ಅವ್ನಿಗೇನು ಕೇಳಿಸುತ್ತೆ. ಬಟ್ ಸಖತ್ ಬೇಜಾರಾಯಿತು, ನನ್ನ ಮಗ ಡ್ಯಾನ್ಸ್ ಮಾಡಲಿಲ್ಲ. ಒಂದು ಫಸ್ಟ್ ಅಫಿಷಿಯಲ್ ಸ್ಕೂಲ್ ಡೇ ಇದು. ಅಂದರೆ ಅವ್ನು ಮುಂಚೆನೂ ಕೂಡ ಸ್ಕೂಲ್ ಡೇಸ್ ಎಲ್ಲ ಆಗಿದೆ, ಬಟ್ ಇದು ಅವನ ಸ್ಕೂಲ್ ಅಂತ ಹೇಳ್ತೀವಲ್ಲ, ಸೊ ಅದರಲ್ಲಿ ಫಸ್ಟ್ ಅಫಿಷಿಯಲ್ ಸ್ಕೂಲ್ ಡೇ ಅವ್ನು ಡ್ಯಾನ್ಸ್ ಮಾಡ್ತಾ ಇಲ್ಲ ಅಂತ ತುಂಬಾ ಬೇಜಾರಾಯಿತು. ಅಲ್ಲಿ ನೋಡ್ಬೋದು ಹತ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಅಂದರೆ ಅವರು ಫುಲ್ ಕತ್ಲೆನಲ್ಲಿ ನಿಲ್ಲಿಸ್ಬಿಟ್ಟು ಹೋದ್ರಲ್ಲ, ಅಲ್ಲಿ ಫಾಗ್ ಬರ್ತಿತ್ತಂತೆ. ನಾನು ಅವ್ರ ಮ್ಯಾಮ್ಗೆ ಹೋಗ್ಬಿಟ್ಟು ಕೇಳಿದಾಗ ಅವ್ರು ಅದನ್ನೇ ಹೇಳಿದ್ದು. ಅಲ್ಲಿ ಫಾಗ್ ನೋಡ್ಬಿಟ್ಟು ಒಂದು ಸ್ವಲ್ಪ ಹೆದರ್ಕೊಂಡ, ಬೇಡ ನಾನು ಇಲ್ಲಿ ನಿಲ್ಲಲ್ಲ ಅಂತ ಹೆದರ್ಕೊಂಡು ಅವನು ಡ್ಯಾನ್ಸ್ ಕೂಡ ಮಾಡಲಿಲ್ಲ ಅಂತ ಹೇಳ್ತಾಯಿದ್ರು. ಆ್ಯಕ್ಚುಲಿ ಅವ್ನ ಪಾರ್ಟ್ನರ್ ಪಾಪ ಡ್ಯಾನ್ಸ್ ಮಾಡ್ತಿದ್ದಾಳೆ, ಅವ್ನು ಮಾಡ್ತಾ ಇಲ್ಲ. ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು, ಮಾಡಲಿಲ್ವಲ್ಲ ಇವನು ಅಂತ. ಬಟ್ ದಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಮನೇಲಿ ಚೆನ್ನಾಗೇ ಮಾಡಿ ತೋರಿಸಿದ, ಅವನಿಗೆ ಬರಲ್ಲ ಅಂತ ಏನೂ ಇಲ್ಲ, ಅವನು ಸ್ವಲ್ಪ ಪ್ಯಾನಿಕ್ ಆಗಿಬಿಟ್ಟ, ಹೆದರ್ಕೊಂಬಿಟ್ಟ. ಸೊ ಅದಕ್ಕೇ ದಟ್ಸ್ ಓಕೆ ಅಂತ ಅನಿಸ್ತು. ಆ್ಯಂಡ್ ಅಲ್ಲಿ ನೋಡಿ ಓಡೋಗ್ಬಿಟ್ಟು ಅವ್ರ ಮ್ಯಾಮ್ನ ತಪ್ಕೊತಾ ಇದ್ದಾನೆ ಅಲ್ಲಿ. ಅಯ್ಯೋ ಅನ್ನಿಸ್ತು ಆಮೇಲೆ. ಆ್ಯಂಡ್ ಬಟ್ ಮನೇಲಿ ಎಲ್ಲರಿಗೂ ಕೂಡ ಬೇಜಾರಾಯಿತು. ಬಿಕಾಸ್ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ವಿ ಅವ್ನು ಡ್ಯಾನ್ಸ್ ಯಾವಾಗ ಮಾಡ್ತಾನೆ, ಹೇಗೆ ಮಾಡ್ತಾನೆ ಅಂತ. ಮಾಡಲಿಲ್ವಲ್ಲ, ಅದೊಂದು ಸ್ವಲ್ಪ ಬೇಜಾರಾಗೇ ಆಯಿತು. ಬಟ್ ಆ ಡ್ರೆಸ್ಸಲ್ಲಿ ಮಾತ್ರ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ಆ ಒಂದು ಪಿಕ್ಚರ್ಸ್ ಕೂಡ ತೆಗ್ದಿದ್ದೀನಿ, ನಾನು ಥಂಬ್ನೇಲಲ್ಲಿ ಹಾಕಿರ್ತೀನಿ. ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ನಿಮ್ಮ ಜೊತೆ ಯಾವಾಗಲಾದರೂ ಈ ಥರ ಆಗಿದೆಯಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಲೈಕ್ ನೀವು ಸ್ಟೇಜ್ ಮೇಲೆ ಹೆದರ್ಕೊಂಡು ವಾಪಸ್ ಹೋಗಿರೋದುಂಟಾ, ಅಥವಾ ಸ್ಟೇಜ್ ಮೇಲೆ ಪ್ಯಾನಿಕ್ ಆಗಿಬಿಟ್ಟು ಡ್ಯಾನ್ಸ್ನ ಅರ್ಧಕ್ಕೆ ಸ್ಟಾಪ್ ಮಾಡಿರೋದೇನಾದರೂ ಉಂಟಾ? ಈ ಥರ ಏನಾದರೂ ಆಗಿದ್ದರೆ ನಿಮ್ಮ ಜೊತೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಾಡಿಬಿಡಿ. ಶೇರ್ ಮಾಡ್ಕೊಳ್ಳಿ. ನನ್ನ ಜೊತೆ ಆಗಿದೆ, ನಾನು ಸ್ಟೇಜ್ ಮೇಲೆ ಪ್ಯಾನಿಕ್ ಆಗಿರೋದಾಗಿದೆ. ಬಟ್ ನಾನು ಸ್ಟೆಪ್ಸ್ ಆ್ಯಕ್ಚುಲಿ ಉಲ್ಟಂಪಲ್ಟ ಮಾಡಿರೋದು ಕೂಡ ಆಗಿದೆ. ಬಟ್ ಆಮೇಲೆ ರೆಗ್ಯುಲರಾಗಿ ಚೆನ್ನಾಗಿ ಮಾಡ್ತಾಯಿದ್ದೆ. ಸ್ಟಾರ್ಟಿಂಗ್ ನನಗೆ ಅದು ನೆನಪಿದೆ. ನಾನು ಈ ಥರ ಕಾಲೇಜ್ ಡೇನಲ್ಲಿ ಕೂಡ ಒಂದು ಸತಿ ನಂದು
ಸಡನ್ಲಿ ಅದೇನೋ ಗೊತ್ತಿಲ್ಲ ಪ್ಯಾನಿಕ್ ಆಗಿಬಿಟ್ಟು ನಾನು ಸ್ಟೆಪ್ಸ್ನೇ ಉಲ್ಟಂಪಲ್ಟ ಮಾಡಿಬಿಟ್ಟಿದ್ದೆ. ಸೊ ಈ ರೀತಿ ಎಲ್ಲ ನನ್ನ ಜೊತೆ ಕೂಡ ಆಗಿದೆ. ಆ್ಯಂಡ್ ಗೈಸ್ ಎಸ್, ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಏನಿದೆಯೋ ಅದೊಂದು ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ, ಕಾಮೆಂಟ್ ಮಾಡಿ ತಿಳಿಸಿ. ತುಂಬ ಕ್ವೆಶನ್ಸ್ನ ಕೇಳಿದ್ದೀನಿ, ಸೊ ವಿಡಿಯೋನ ಸ್ಕಿಪ್ ಮಾಡಿದಂತೆ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿ ಆಯಿತಾ. ಲೈಕ್ ನಿಮ್ಮ ಸ್ಕೂಲ್ ಡೇ ಬಗ್ಗೆ ಎಲ್ಲ ಕೇಳಿದ್ದೀನಿ, ಸೊ ಪ್ಲೀಸ್ ನನ್ನ ಕ್ವೆಶನ್ಸ್ಗೆ ಆನ್ಸರ್ ಮಾಡಿ. ಆ್ಯಂಡ್ ಇಲ್ಲಿ ಇವಾಗ ನೋಡ್ಬೋದು ಸಿಂಬಾ ಆಟ ಆಡ್ತಾ ಇದ್ದಾನೆ. ಲಕ್ಷಿತ್ನ ಅವರ ಕ್ಲಾಸ್ಗೆಲ್ಲ ಕರ್ಕೊಂಡು ಹೋಗಿ ಅವ್ರು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಆಮೇಲೆ ಕಳಿಸ್ತಾರೆ ಅಂತ ಹೇಳಿದ್ರು. ಸೊ ಇವಾಗ ಸಿಂಬಾ ಇಲ್ಲಿ ಆಟ ಆಡ್ತಾ ಇದ್ದಾನೆ. ಅವನು ಕೂಡ ಅಲ್ಲಿ ಕೂತು ತುಂಬ ರಶ್ ಇತ್ತು, ಸಿಕ್ಕಾಪಟ್ಟೆ ಪಬ್ಲಿಕ್, ಸಿಕ್ಕಾಪಟ್ಟೆ ಪೇರೆಂಟ್ಸ್ಗಳು ಬಂದಿದ್ರು. ಸೊ ರಶ್ ಜಾಸ್ತಿ ಇದ್ದಿದ್ದರಿಂದ ಪುನೀತ್ ಅವ್ರನ್ನ ಸಿಂಬಾನ ಆಟ ಆಡ್ಸೋಕ್ಕೆ ಅಂತ ಕರ್ಕೊಂಬಂದುಬಿಟ್ಟಿದ್ರು. ಹಾಗೂ ಅಲ್ಲಿ ಊಟಕ್ಕೆಲ್ಲ ಕೂಡ ಸ್ಟಾಲ್ಸ್ ಎಲ್ಲ ಕೂಡ ಹಾಕಿದ್ರು. ಸೊ ತುಂಬ ಜನ ಅಲ್ಲೇ ಊಟ ಮಾಡೋದು ಅಥವಾ ಸ್ನ್ಯಾಕ್ಸ್ಗೆ ಆ ಥರ ಎಲ್ಲ ಕೂಡ ಇತ್ತು. ಸೊ ಫನ್ ಟೈಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ಎಸ್ ಗೈಸ್, ಸೊ ಇದಷ್ಟು ಇವತ್ತಿನ ವ್ಲಾಗ್. ಐ ಹೋಪ್ ಇಷ್ಟ ಆಗಿರುತ್ತೆ ಅಂತ. ಆ್ಯಂಡ್ ಪ್ರಾಮಿಸ್ ಮಾಡೋಣ ನಿಜ ಈ ಸತಿ, ಬಟ್ ಆದಷ್ಟು ರೆಗ್ಯುಲರ್ ಆಗಿ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪನೂ ಮಿಸ್ ಮಾಡಿದಂತೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಬೈ ಚಾನ್ಸ್ ಏನಾದರೂ ಒಂದು ಸ್ವಲ್ಪ ಡಿಲೇ ಆದರೆ ಬೇಜಾರು ಮಾಡ್ಕೋಬೇಡಿ, ಹೊಟ್ಟೆಗೆ ಹಾಕ್ಕೋಬೇಡಿ ಅಂತ ಹೇಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ, ಬಾಯ್.